ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮತ್ತು ನೀವು ಅಂದ್ಕೊಳ್ಬೋದು ಇದೇನು ಇದೆಲ್ಲರಿಗೂ ಗೊತ್ತಿರೋ ಅಂಥ ವಿಚಾರನೇ, ಏನಿದರಲ್ಲಿ ವಿಶೇಷ ಅಂತ ಅಂದ್ಕೊಳ್ಬೋದು. ಆದರೆ ಖಂಡಿತ ವಿಶೇಷ ಇದೆ, ಒಂದು ಟ್ವಿಸ್ಟ್ ಇದೆ ಇದರಲ್ಲಿ. ಮನಿ ಸೇವಿಂಗ್ ಬಗ್ಗೆ ಇವತ್ತು ನಾನು ಮಾಡ್ತಾಯಿದ್ದೀನಿ ವಿಡಿಯೋನ. ಹೇಗೆ ಮನಿ ಸೇವಿಂಗ್ ಮಾಡ್ಬೋದು ಮತ್ತು ನಾನು ಹೇಗೆಲ್ಲ ಮಾಡ್ತೀನಿ ಅನ್ನೋದು ಒಂದು ಚಿಕ್ಕ ವಿಡಿಯೋ ಮಾಡ್ತೀನಿ ಇವತ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಪಿಗ್ಗಿ ಬ್ಯಾಂಕ್ ಇದೆ, ಮತ್ತೆ 3ರಲ್ಲಿ ನಾನು ಮನಿನ ಸೇವ್ ಮಾಡೋಕ್ಕೆ ಅಂತ ಶುರು ಮಾಡಿದ್ದೆ. ಇದೊಂದು ನೋಡಿ, ಇದು ಎಲ್ಲರಿಗೂ ಸಾಮಾನ್ಯ ಗೊತ್ತು. ಈ ಥರದಲ್ಲಿ ಮನಿನ ಸೇವ್ ಮಾಡ್ತಾರೆ. ಮತ್ತೆ ಈ ಥರದ್ದೆಲ್ಲ ನಿಮಗೆ 20 ರೂಪಾಯಿಗೆಲ್ಲ ಸಿಗುತ್ತೆ ಎಲ್ಲ. ಈಗ ಎಕ್ಸಿಬಿಷನ್ಸ್ ಅಲ್ಲಿ ಆ ಥರದ್ರಲ್ಲೆಲ್ಲ ಸಿಗುತ್ತೆ. ಇದು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಒಡೆದೋಗಿದೆ. ಇದರಲ್ಲಿ ನಾನು ಈ ಥರದ 4 ಇಟ್ಕೊಂಡಿದ್ದೆ. ಒಂದರಲ್ಲಿ ಕಾಯಿನು, ಒಂದರಲ್ಲಿ 500 ರುಪೀಸು, 500 ರೂಪಾಯಿ ನೋಟು, ಒಂದರಲ್ಲಿ 10 ರೂಪಾಯಿ ನೋಟು, ಈ ಥರ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಮತ್ತೆ ಏನಾಗುತ್ತೆ ಅಂತಂದ್ರೆ, ದುಡ್ಡನ್ನ ನಾವು ಸೇವ್ ಮಾಡುವಾಗ ಅದಕ್ಕೇನಾದ್ರೂ ಒಂದು ವಿಚಾರ ಸಿಕ್ಕೇ ಬಿಡುತ್ತೆ ಖರ್ಚು ಮಾಡೋಕ್ಕೆ. ಈಗ ನಮಗೆ ಮನೇಲಿ ಹೌಸ್ ವೈಫ್ಗಳಿಗೆ ಅದಕ್ಕೆ ಬೇಕು ಚೇಂಜು, ತರಕಾರಿಗೆ, ಅದಕ್ಕೆ ಇದಕ್ಕೆ ಅಂತ ಅಂದ್ಬಿಟ್ಟು ಇದು ತೆಗ್ದಿರೋದು ನಾನು. ಇದ್ರಲ್ಲಿ ಪೂರ್ತಿ ಕಾಯಿನ್ ತುಂಬಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನನ್ಗೆ ಅರ್ಜೆಂಟಾಗಿ ಬೇಕು ಅಂತ ಎಲ್ಲ ನೋಡಿ, ಎಲ್ಲ ಕಾಯಿನ್ಗಳನ್ನ ತೆಗ್ದ್ಬಿಟ್ಟು ಇಷ್ಟು ಉಳ್ಕೊಂಡಿದೆ ಇವಾಗ. ಮತ್ತೆ ಇದು ನನ್ನ ಮಗಳು ಸೇವಿಂಗ್ಸ್ ಮಾಡ್ತಾ ಇದ್ದಿದ್ರಲ್ಲಿ. ಇದರಲ್ಲೂ ಅಷ್ಟೇ. ಈಗ ಅವಳು ಹೇಳ್ತಾ ಇದ್ರು, ಇದು ವಿಡಿಯೋ ಮಾಡೋಕ್ಕೆ ನಾನು ತಗೊಂಡಾಗ, ಇದರಲ್ಲಿ ನಾನು ತುಂಬಾ ಕಲೆಕ್ಟ್ ಮಾಡಿದ್ದೆ, ಪಪ್ಪ ಏನೋ ಚೇಂಜ್ ಬೇಕು ಅಂತ ಎಲ್ಲ ತೆಕ್ಕೊಬಿಟ್ಟಿದ್ದಾರೆ ಅಂತ ಹೇಳಿದ್ಲು. ಅದೊಂದು ವಿಚಾರ. ಅದೇ ಇದು ನೋಡಿ, ಇದು ದೊಡ್ಡದಾಗಿದೆ. ಅದ್ರಲ್ಲಿ ನಾವು ಹಿಂಗೆ ತೆಗೆದು ಚೇಂಜ್ ಬೇಕಾದಾಗ ಉಪಯೋಗಿಸ್ಕೊಂಡಿದೀವಿ. ಆಮೇಲೆ ಈ ಟಿಪ್ ಒಂದು ಯಾವುದು ಅಂತಂದ್ರೆ, ಇದು ಎಲ್ಲರಿಗೂ ಗೊತ್ತು. ತುಂಬಾ ಜನ ಇದನ್ನ ಮಾಡ್ತಾರೆ. ಈ ತರದೊಂದು ಸೇವಿಂಗ್ ಅಲ್ಲಿ ಈ ತರ ಟಿಪ್ ಎಲ್ಲರಿಗೂ ಗೊತ್ತಿದೆ. ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅಂತಂದ್ರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಒಂದು ಚೊಂಬಿದೆ. ಅದ್ರಲ್ಲಿ ನಾನೇನ್ ಮಾಡಿದೀನಿ, ಇದು ಎಲ್ಲಿಂದ ತಂದಿರೋದು ಅಂದ್ರೆ, ಇದು ದೇವ್ರ ಮನೆಯಿಂದ ತಂದಿರೋದು ನಾನು ವಿಡಿಯೋ ಮಾಡಕ್ಕೆ. ಇಲ್ಲಿ ನೋಡಿ, ಇದ್ರೊಳಗಡೆ ದುಡ್ಡಿದೆ. ದೇವ್ರ ಮನೆ ಇಟ್ರೆ ನಾವು ತೆಗಿಯಲ್ಲ. ಯಾಕೆ ಅಂತಂದ್ರೆ, ಇದ್ರಲ್ಲೆಲ್ಲ ಖಾಲಿ ಆಯ್ತು ನಂದು ಸೇವಿಂಗ್ ಮಾಡಿದ್ದು. ಇದು ಹೇಗ್ ಮಾಡ್ತೀನಿ ನಾನು ಅಂತಂದ್ರೆ, ಒಂದು ದೇವ್ರ ಹೆಸರು ಹೇಳಿ. ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಇನ್ನ ಸೇವಿಂಗ್ ಮಾಡ್ಬಿಡ್ತೀನಿ ಅಂತ ಕೂಡ್ಸಿಟ್ಬಿಡ್ತೀನಿ. ಅಲ್ಲಿವರೆಗೂ ತೆಗಿಯಲ್ಲ ಅಂತ ದೇವ್ರ ಹೆಸರು ಹೇಳ್ಬಿಡೋದು. ಮತ್ತೆ ಗೌರಿ ಹಬ್ಬ ಬಂದಾಗ ಗೌರಿ ಹಬ್ಬದ ಹೆಸರು ಹೇಳ್ಬಿಡೋದು. ಆ ಥರ ಮಾಡಿ ಇಷ್ಟನ್ನ ಕಲೆಕ್ಟ್ ಮಾಡಿದೀನಿ. ದೇವ್ರ ಮನೇಲಿ ಇಟ್ಟಿರ್ತೀನಿ ಸಾಮಾನ್ಯ. ನಾನು ಇವಾಗ ವಿಡಿಯೋ ಮಾಡೋಕ್ಕೆ ಅಂತ ತೆಗ್ದಿದ್ದೀನಿ. ಇದೊಂದು ಬಿಳಿ ಬಟ್ಟೆ ಕಟ್ಟಿರ್ತೀನಿ, ಮತ್ತೆ ಇದರಿಂದ ಹಾಕ್ತೀನಿ ನಾನು. ಇಲ್ಲೊಂದು ಓಲು ಮಾಡಿದೀನಿ ನೋಡಿ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇಲ್ಲಿ ಇನ್ನೊಂದು ನೋಡ್ತಾ ಇರ್ಬೋದು ನೀವು, ಇದ್ರೊಳಗಡೆ ಎಲ್ಲ ನಾನು ಇದು ವರಮಹಾಲಕ್ಷ್ಮಿಗೆ ಇದ್ದಿದ್ದೂ ಇದ್ರೊಳಗಡೆ ಹಾಕಿಟ್ಟಿದೀನಿ. ವರಮಹಾಲಕ್ಷ್ಮಿ ನಾವು ಕವಡೆ ಎಲ್ಲ ಹಾಕ್ತಿವಲ್ಲ, ಅದು ಕಾಯಿನ್ ಎಲ್ಲ ಹಾಕ್ತಿವಲ್ಲ ಅದ್ರೊಳಗಡೆ, ಅದನ್ನು ಈ ಚೊಂಬಲ್ ಹಾಕಿಟ್ಟಿದೀನಿ. ಮತ್ತೆ ಇದು ನೋಡಿ, ಇದೆಲ್ಲ ನಂದು ಸೇವಿಂಗ್ಸ್ ದುಡ್ಡು. ಇದನ್ನೆಲ್ಲ ನಾನು ಇದ್ರೊಳಗಡೆನೆ ಹಾಕ್ಬಿಟ್ಟಿದೀನಿ. ಅಂದ್ರೆ ನಾನು ದೇವ್ರ ಹೆಸರು ಹೇಳಿದ್ರೆ ಸ್ವಲ್ಪ ಭಯ ಇರುತ್ತೆ, ನಾವು ತೆಗಿಯಲ್ಲ ಅನ್ನೋದು ಒಂದು ವಿಚಾರ ಅಷ್ಟೇ. ತುಂಬಾ ಜನ ಈ ತರ ಟಿಪ್ನ ಫಾಲೋ ಮಾಡ್ತಾರೆ. ಆದ್ರೆ ನಾನು ಈ ತರ ನೋಡಿ, ಇದು ಇಷ್ಟು ಸೇವಿಂಗ್ಸ್ ಆಗಿದೆ ನನ್ಗೆ. ಇನ್ನ ಹಬ್ಬ ಇದು ಈ ಸೇವಿಂಗ್ ಮಾಡ್ತಾ ಇರೋದು, ಈ ಚೊಂಬಲ್ ಮಾಡ್ತಾ ಇರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮಾಡ್ತಾ ಇರೋದು ನಾನು. ಅವಾಗ ಏನ್ ಬೇಕಾದ್ರೂ ತಗೊಳ್ತೀನಿ. ಲಾಸ್ಟ್ ಇಯರ್ ನಾನು ಇದೇ ತರ ಸ್ವಲ್ಪ ಬೆಳ್ಳಿ ತಗೊಂಡಿದ್ದೆ ಕೂಡ್ಸಿ. ಬೆಳ್ಳಿ ಐಟಮ್ ಇಲ್ಲಾಂದ್ರೆ ಚಿನ್ನದ ಐಟಮ್ ಯಾವ್ದಾದ್ರು ಒಂದು ತಗೊಳ್ತೀನಿ. ಇಲ್ಲಿ ನೋಡಿ, ಇದೆಲ್ಲ ಕೂಡ್ಸಿರೋದು. ಇದ್ರಲ್ಲಿ ನಾವು ಸೇವಿಂಗ್ ಮಾಡಿದಾಗ ಈ ತರ ಮಾಡ್ತಾ ಇದ್ದೆ ನಾನು. ಎಷ್ಟೇ ಆದ್ರೂ ಉಳಿತಾನೆ ಇರ್ಲಿಲ್ಲ ದುಡ್ಡು. ಎಲ್ಲ ತೆಗ್ದ್ಬಿಡೋದು. ಈ ಥರದ್ 4 ಇಟ್ಕೊಂಡಿದ್ದೆ, 3 ಖಾಲಿ ಮಾಡಿ ಡಿಸ್ಪೋಸ್ ಮಾಡ್ಬಿಟ್ಟಿದೀನಿ. ಇದೊಂದು ಇದೆ ಇದ್ರಲ್ಲಿ. ಮತ್ತೆ ಈ ಟಿಪ್ ನ ತುಂಬಾ ಜನ ಫಾಲೋ ಮಾಡ್ತಾರೆ. ಮತ್ತೆ ಇನ್ನೊಂದು ಏನು ನೋಡ್ಬೋದು ಇಲ್ಲಿ ನೀವು, ಇನ್ನೊಂದಿದೆ ಇಲ್ಲಿ ನೋಡಿ. ಇಲ್ಲಿ ನಾನು ಇದಕ್ಕೆ ಪಚ್ಚಕರ್ಪೂರ ಮತ್ತೆ ಲವಂಗ ಎಲ್ಲ ಹಾಕಿಟ್ಟಿದೀನಿ. ಯಾಕೆ ಅಂತಂದ್ರೆ, ಏನಾದ್ರು ಕೀಟಗಳೇನಾದ್ರು ಬಂದು ನೋಟ್ಗಳನ್ನ ಡಿಸ್ಟ್ರಾಯ್ ಮಾಡಬಾರ್ದು ಅನ್ನೋ ಒಂದು ವಿಚಾರಕ್ಕೆ ಈ ತರ ಮಾಡಿಟ್ಟಿದೀನಿ. ನಾನು ಈ ತರ ಮನಿ ಸೇವಿಂಗ್ ಮಾಡೋದು. ಇಲ್ಲಿ ನೋಡಿ, ಸುಮಾರು ಕಲೆಕ್ಟ್ ಆಗಿದೆ. ಯಾಕಂದ್ರೆ ನಾನು ಇದನ್ನ ಯಾವುದೇ ಕಷ್ಟ ಬಂದ್ರು, ಏನೇ ಮಾಡಿದ್ರು ಇದನ್ನ ನಾನು ತೆಗಿಯಲ್ಲ. ಯಾಕಂದ್ರೆ ದೇವ್ರ ಹೆಸರು ಹೇಳಿ ಹಾಕಿರೋದ್ರಿಂದ ಒಂದು ಭಯ ಭಕ್ತಿ ಎಲ್ಲರಿಗೂ. ದೇವ್ರಂದ್ರೆ ಸ್ವಲ್ಪ ಎಲ್ಲರಿಗೂ ಭಯ ಭಕ್ತಿ ಇದ್ದೇ ಇರುತ್ತೆ. ಹಾಗಾಗಿ ಈ ತರ ಒಂದು ಇದನ್ನು ನಾನೆಲ್ಲೋ ನೋಡಿ ಕೇಳಿ ತಿಳ್ಕೊಂಡಿರೋಂಥದ್ದು.
ಅವಾಗ ನನಗಿದು ಸರಿ ಅಂತ ಅನಿಸ್ತು ಈ ಟಿಪ್ಪು. ಇಲ್ಲಿ ನೋಡಿ, ಇದೆಲ್ಲ ಒಟ್ಟಿಗೆ ಬಂದಿದ್ದೆಲ್ಲ ಸೇವಿಂಗ್ಸ್ ಎಲ್ಲ ನಾನು ಏನು ಮಾಡ್ತೀನಿ, ನಂದು ಯಾವ್ಯಾವ್ದಾದ್ರು ಆದಾಯ ಯಾವ್ದಾದ್ರು ಬಂದರೆ ಇದರಲ್ಲಿ ಹಾಕಿ ಖರ್ಚು ಮಾಡಕ್ಕೆ ಹೋಗಲ್ಲ. ಈಗ ಹಬ್ಬದಲ್ಲಿ ನಮಗೆ ತುಂಬ ಖರ್ಚು ಬರುತ್ತೆ, ಆಗ ಹೆಣ್ಮಕ್ಳಿಗೆ ತುಂಬ ಅವಶ್ಯಕತೆ ಬೀಳುತ್ತೆ. ಆಗ ಮನೇಲಿ ಯಜಮಾನರನ್ನ ಕೇಳೋಕ್ಕಾಗಲ್ಲ, ತುಂಬ ಜಾಸ್ತಿ ಇದ್ದಾಗ ಖರ್ಚುಗಳು. ಆವಾಗ ಏನು ಮಾಡೋದು, ಇದನ್ನು ಉಪಯೋಗಿಸ್ಕೊಳ್ಬೋದು. ಇದು ನೋಡಿ, ಇದ್ರೊಳಗಡೆ ಹಾಕಿಟ್ಟಿದ್ದೀನಿ ನಾನು. ಮತ್ತೆ ಏನು ಮಾಡೋದು, ಎಷ್ಟು ಸಿಗುತ್ತೆ ಅಷ್ಟು, 10 ರೂಪಾಯಿ ಸಿಕ್ಕಿದ್ರೆ 10 ರೂಪಾಯಿ, ಮತ್ತು 20 ರೂಪಾಯಿದಾದ್ರೆ 20 ರೂಪಾಯಿ. ಅದು ಹೇಳ್ತಾರಲ್ಲ, ಹನಿ ಹನಿ ಗುಡಿದ್ರೆ ಎಳ್ಳ ಅಂತ, ಹಾಗೆ ಇದು ನೋಡಿ ಈ ಥರ ಕಟ್ಬಿಡ್ತೀನಿ. ಕಟ್ಬಿಟ್ಟು ಇದನ್ನ ದೇವ್ರ ಮನೆಯಿಂದ ತಂದಿದ್ದೀನಿ, ಈಗ ಅಲ್ಲೇ ಇಟ್ಬಿಡ್ತೀನಿ. ಎಷ್ಟು ಸಿಗುತ್ತೆ ಅಷ್ಟು ಇದರಲ್ಲಿ ಹಾಕ್ಬಿಡ್ತೀನಿ. ತುಂಬ ವರ್ಷದಿಂದ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ನಾನು, ಆದರೆ ಉಳಿತಾನೇ ಇರಲಿಲ್ಲ ನನ್ನ ಹತ್ರ ದುಡ್ಡು. ಆಮೇಲೆ ಇದಕ್ಕೆ ಇನ್ನೊಂದಿದೆ, ಮನೇಲಿರೋ ದುಡ್ಡಿಗೆ ಬಡ್ಡಿ ಹೇಗೆ ಬರುತ್ತೆ ಅಂತ, ಇದನ್ನ ಬೇರೆ ಥರ ಇನ್ನೊಂದು ಥರ ಉಪಯೋಗಿಸ್ಕೊಳ್ಬೋದು ನಾವು. ಈಗ ತುಂಬ ದಿನ ಇದು ಕಲೆಕ್ಟ್ ಮಾಡೋದು ಬೇಡ, ಈ ದುಡ್ಡನ್ನ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಹೇಗೆ ಅಂತ ಅಂದ್ಬಿಟ್ಟು. ಈ ಟಿಪ್ನ ಯಾರಾದರೂ ಫಾಲೋ ಮಾಡ್ತಾ ಇದ್ದೀರಾ, ಈ ಥರ ಒಂದು ದೇವ್ರ ಹೆಸರಲ್ಲಿ ಹಾಕಿ ಉಪಯೋಗಿಸ್ಕೊತಾ ಇದ್ದೀರಾ, ಚಿನ್ನ ಮತ್ತು ಬೆಳ್ಳಿ ಆ ಥರ ತಗೊಳ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಈ ಬಟನ್ನ ಖಂಡಿತ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ವಿಡಿಯೋಗಳ ಜೊತೆ ಮನಿ ಸೇವಿಂಗ್ಸ್, ಇದಕ್ಕೆ ದುಡ್ಡು ಜಾಸ್ತಿ ಆಗೋದು, ಮನೇಲಿಟ್ಟಿರೋ ದುಡ್ಡಿಗೆ ದುಡ್ಡು ಜಾಸ್ತಿ ಆಗೋದು ಹೇಗೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ತುಂಬ ತನಕ ನಾನು ಬಿಡಲ್ಲ, ಅರ್ಧಕ್ಕೆ ನಾನು ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.